ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಮಧ್ಯವಾರ್ಷಿಕ ಪರೀಕ್ಷೆ ಅಕ್ಟೋಬರ್ ನವಂಬರ್. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೇನು ಕೆಲವು ಡಿಸ್ಟ್ರಿಕ್ನಲ್ಲಿ ಏನಪ್ಪ ಅಂತಂದರೆ ಇತಿಹಾಸ ವಿಷಯಗಳು ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಮತ್ತು ಸೋಮವಾರದಿಂದ ನಡೆಯೋದ್ರಿಂದ ಆ ಒಂದು ಪರೀಕ್ಷೆಗೆ ಪೂರಕ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಇದರಾಗೆ ಬರುವಂಥ ಪ್ರಶ್ನೆಗಳು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಪ್ರಶ್ನೆಯ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ ವಿಷಯ. ಇಲ್ಲಿ ಕೆಲವು ಪ್ರಶ್ನೆಗಳನ್ನು ನಿಮಗೆ ಬಹು ಆಯ್ಕೆಯಲ್ಲಿ ನೋಡ್ತಾ ಹೋದಾಗ ಹೇಳಿಕೆಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಒಂದು ಪ್ರತಿಪಾದನೆ, ಭಾರತ ಒಂದು ಪ್ರತ್ಯೇಕ ಭೌಗೋಳಿಕ ಭಾಗವಾಗಿದೆ. ಅದಕ್ಕೆ ಕಾರಣವನ್ನು ಕೊಟ್ಟಿರ್ತಾರೆ. ಉತ್ತರಕ್ಕೆ ಹಿಮಾಲಯ ಮತ್ತು ದಕ್ಷಿಣಕ್ಕೆ ಸಾಗರಗಳು ಭಾರತವನ್ನು ಇತರೆ ಪ್ರದೇಶಗಳಿಂದ ಪ್ರತ್ಯೇಕಿಸಿವೆ ಅಂತ ಹೇಳಿ ಆಯ್ಕೆಯನ್ನು ಕೊಟ್ಟಾಗ ಉತ್ತರ ಎ ಮತ್ತು ಬಿ ಎರಡೂ ಸರಿಯಾಗಿವೆ. ಬಿಯು ಏನ ಸರಿಯಾದ ವಿವರಣೆಯಾಗಿವೆ. ಯಾಕಂದರೆ ಉತ್ತರಕ್ಕೆ ಹಿಮಾಲಯ ಪರ್ವತಗಳಿವೆ, ದಕ್ಷಿಣಕ್ಕೆ ಸಾಗರಗಳಿವೆ, ಭಾರತವು ಇತರೆ ಪ್ರದೇಶಗಳಿಂದ ಪ್ರತ್ಯೇಕಿಸಿದೆ ಅಂತ ಹೇಳಿ. ಇನ್ನು ಸಿಂಧೂ ಜನರ ಪ್ರಧಾನ ದೇವತೆ, ಈ ಪ್ರಶ್ನೆ ನಿಮಗೆಲ್ಲ ಭಾಳ ಸರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದು ಹೋಗಿದೆ. ನೀವೆಲ್ಲ ಘಟಕ ಪರೀಕ್ಷೆಯಲ್ಲಿ ಬರೆದಿರ್ತೀರಿ. ಹಾಗಾದರೆ ನನಗೊಂದು ಕಮೆಂಟ್ ಮೂಲಕ ಈ ಪ್ರಶ್ನೆಗೆ ಉತ್ತರವನ್ನು ನೀವು ತಿಳಿಸಬೇಕು ಅಂತ ಹೇಳ್ತೀನಿ. ನನ್ನದೊಂದು ಸಣ್ಣ ರಿಕ್ವೆಸ್ಟು, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಇನ್ನೇನು 2 ದಿನ ಇರೋದರಿಂದ, ಕೆಲವೊಂದು 3 ದಿನ ಇದೆ, ಕೆಲವೊಂದು ಡಿಪೆಂಡ್ ಆಫ್ ಆನ್ ನಿಮ್ಮ ಡಿಸ್ಟಿಕ್ ವೈಸ್ಗೂ ಹಿಸ್ಟ್ರಿ ಪೇಪರ್ ಇರೋದ್ರಿಂದ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಸ್ನೇಹಿತರಿಗೆ. ಇನ್ನು 3ನೇ ಪ್ರಶ್ನೆ, 23ನೇ ತೀರ್ಥಂಕರು ಯಾರು ಅಂಥೇಳಿ ನಿಮಗೆ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಪಾರ್ಶ್ವನಾಥ 23ನೇ ತೀರ್ಥಂಕರು ಅಂತ ಹೇಳ್ತೀನಿ ನಾನು. ರಾಷ್ಟ್ರಕೂಟರ ರಾಜಧಾನಿ ಯಾವುದು ಅಂತಂದರೆ ಮ್ಯಾನಖೇಡದ ರಾಷ್ಟ್ರಕೂಟರು ಅಂಥೇಳಿ ನಾವು ಕರಿತೀವಿ. ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿರೋರೆ ಕವಿ ರನ್ನ ಅಂತ ಹೇಳ್ತೀವಿ. ಖಾಲಿ ಬಿಟ್ಟ ಸ್ಥಳವನ್ನು ಆವರಣದಲ್ಲಿ ಕೊಟ್ಟಿರುವ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಅಮೀರ್ ಖುಸ್ರು, ಹರ್ಷವರ್ಧನ್, ಗೃಹಪತಿ, ಕ್ವಾಡ್ಜೈಟ್, ಸಿಮುಖ, ಕಾನಿಷ್ಕ. ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಅಂತಂದರೆ ಅದು ಕ್ವಾಡ್ಜೈಟ್. ವೇದ ಕಾಲದಲ್ಲಿ ಕುಟುಂಬದ ಯಜಮಾನನನ್ನು ಗೃಹಪತಿ ಅಂತ ಕರಿತಾ ಇದ್ದರು. ಶಾತವಾಹನರ ಸಂತತಿಯ ಸ್ಥಾಪಕ ಸಿಮುಖ. ಉತ್ತರ ಪತೇಶ್ವರ ಎಂಬ ಬಿರುದನ್ನು ಪಡೆದವನೇ ಹರ್ಷವರ್ಧನ. ಹಾಗಾದರೆ ದಕ್ಷಿಣ ಪತೇಶ್ವರ ಯಾರು ಅಂತೇಳಿ ನನಗೆ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ. ಇನ್ನು ಭಾರತದ ಗಿಣಿ ಎಂದು ಯಾರನ್ನು ಕರೀತಾರೆ ಅಂತಂದರೆ ಅದು ಅಮೀರ್ ಖುಸ್ರು ಅವರನ್ನು ಭಾರತದ ಗಿಣಿ ಅಂಥೇಳಿ ಕರೀತಾರೆ. ಇನ್ನು ಹೊಂದಿಸಿ ಬರೆಯಿರಿ ಅಂಥೇಳಿ ಪ್ರಶ್ನೆಯನ್ನು ಕೊಟ್ಟರೆ ಎ ಮತ್ತು ಬಿ ಎರಡಿದ್ದೇವೆ. ಪ್ಲಿನಿಯ ನ್ಯಾಚುರಲ್ ಹಿಸ್ಟ್ರಿ, ಉಪನಯನ, ಕಾನಿಷ್ಕ ಏನಾಗಿದ್ದ ಕುಶಾಣರ ದೊರೆಯಾಗಿದ್ದ, ಕೈಲಾಸನಾಥ ದೇವಾಲಯ 1ನೇ ಕೃಷ್ಣ ಕಟ್ಟಿಸ್ತಾನೆ, ಕುತುಬ್ ಮಿನಾರನ್ನು ನೀವು ದೆಹಲಿಯಲ್ಲಿ ನೋಡ್ತೀರಿ. ಉಪನಯನ ಅಂತಂದರೆ ನಿಮಗೆಲ್ಲ ಗೊತ್ತಿರಬೇಕು, ಇದೊಂದು ವೈದ್ಯಕೀಯ ಸಂಸ್ಕೃತಿ ಅಂಥೇಳಿ ನಾನು ಹೇಳ್ತೀನಿ. ಇನ್ನು ನೆಕ್ಸ್ಟ್ ಮುಂದುವರೆದಂತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯಿಂದ ಬಂದಿದೆ. ಸಿಂಧು ನಾಗರಿಕತೆ ಹಡೆಯಕಟ್ಟು ಎಲ್ಲಿ ಪತ್ತೆಯಾಗಿದೆ ಅಂದರೆ ಅದು ಕಾಲಿಬಂಗನಲ್ಲಿ. ಗುಪ್ತ ಶಕೆ ಯಾವಾಗ ಆರಂಭ ಆಯಿತು ಅಂಥೇಳಿ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸ್ಬೇಕು. ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ಯಾವುದಾಗಿತ್ತು? ವರಹ ಈ ಒಂದು ಸಾಮ್ರಾಜ್ಯದ ಲಾಂಛನ ಆಗಿತ್ತು. ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ನನಗೆಲ್ಲರೂ ಹೇಳಿ. ಇನ್ನು ಮುಂದುವರೆದಂತೆ ಭಾಗ ಬಿ ಯಲ್ಲಿ ಆಧಾರವಿಲ್ಲದ ಇತಿಹಾಸ ಏಕೆ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನಿಯೋಲಿಥಿಕ್ ಪದದ ಅರ್ಥ ಏನು? ನಿಯೋ ಅಂತಂದರೆ ಹೊಸ, ಲಿಥಿಕ್ ಅಂದರೆ ಶಿಲೆ, ಹಾಗಾಗಿ ನಿಯೋಲಿಥಿಕ್ ಅಂತ ಹೇಳ್ತೀವಿ. ಹರಪ್ಪ ಮತ್ತು ಮೊಹೆಂಜೊದಾರೋಗಳನ್ನು ಯಾರು ಕಂಡುಹಿಡಿದ್ರು? ನೋಡಿ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದಾವೆ ಅಂತ ನೋಡಿ. ಇನ್ನು ವೈದಿಕ ಕಾಲದ ಯಾರಾದರೂ ಇಬ್ಬರು ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ. ಬೌದ್ಧ ಧರ್ಮದ 2 ಪಂಗಗಳು ಯಾವುವು? ಇನ್ನು ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ 2 ಬಗೆಯ ನ್ಯಾಯಾಲಯಗಳು ಯಾವುವು ಅಂತ ಕೇಳಿದ್ದಾರೆ. ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಕಾನಿಷ್ಕ ಯಾವುದಾದ್ರೂ 2 ಕ್ರಮವನ್ನು ಬರೆಯಿರಿ. ಬೌದ್ಧ ಧರ್ಮಗೋಸ್ಕರ ಕಾನಿಷ್ಕ ಏನೇನು ಮಾಡದ ಅಂಥೇಳಿ ಅವು 2 ಕ್ರಮವನ್ನು ಬರೀಬೇಕಾಗ್ತದೆ. ಸಮುದ್ರಗುಪ್ತನ ವಿಜಯವನ್ನು ವಿವರಿಸುವ ಶಾಸನ ಯಾವುದು? ಅದನ್ನು ರಚಿಸಿದವನು ಯಾರು? ನೋಡಿ ಯಾವ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ಇನ್ನು ತಕ್ಕೊಳಂ ಕದನ ಯಾವ ವರ್ಷ ಮತ್ತು ಯಾರ ನಡುವೆ ನಡೆಯಿತು ಅಂಥೇಳಿ ನಿಮಗಿದನ್ನು ಕನ್ಫರ್ಮ್ ಆಗಿರುವಂಥ ಒಂದು ಪ್ರಶ್ನೆ ಇದು ಚೋಳರ ಕಾಲದಲ್ಲಿ ಬರುವಂಥದ್ದು. ಅದನ್ನು ಕೇಳ್ತಾರೆ. ಇನ್ನು 3ನೇ ಗೋವಿಂದ ಯಾವುದಾದ್ರೂ 2 ಬಿರುದುಗಳನ್ನು ತಿಳಿಸಿ. ತಮ್ಮದೇ ಅಂತ ಕೆಲವೊಂದು ಬಿರುದುಗಳಿದ್ದವೆ, ಅವುಗಳನ್ನು ತಿಳಿಸಿ. ನಾನಿಲ್ಲಿ ಕೇವಲ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೀನಿ.
6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಯಾರು, ಅವನ ಕೃತಿಗಳನ್ನು ಹೆಸರಿಸಿ ಅಥವಾ ತಿಳಿಸಿ ಅಂತಲೇ ಕೊಡ್ತಾರೆ. ಹೊಯ್ಸಳರು ಯಾವುದಾದ್ರು 2 ಪ್ರಸಿದ್ಧ ದೇವಾಲಯಗಳು, ಹೊಯ್ಸಳೇಶ್ವರ, ಚೆನ್ನಕೇಶ್ವರ, ಬೇಲೂರು, ನಿಮಗೆಲ್ಲ ಗೊತ್ತಿರ್ತದೆ. ಇನ್ನು ತಾಜ್ ಮಹಲ್ ಕಟ್ಟಿಸಿದವರು ಯಾರು ಮತ್ತು ಅದು ಎಲ್ಲಿದೆ ಅಂತೇಳಿ ಕೇಳ್ತಿದ್ದಾರೆ. ಶಹಜಹಾನ್ ಕಟ್ಟಿಸ್ತಾನೆ. ಎಲ್ಲಿದೆ ಅಂತಂದರೆ ಈಗಿನ ಆಗ್ರಾ ಯಮುನಾ ನದಿಯ ದಂಡೆ ಮೇಲೆ ಈ ಒಂದು ಏನಪ್ಪ ಅಂತಂದರೆ ತಾಜ್ ಮಹಲ್ ಇರೋದನ್ನು ನಿಮಗೆ ಕಂಡು ಬರ್ತದೆ. ಇನ್ನು ಭಾಗ ಸಿಗೆ ಹೋದಂತೆ ಇಲ್ಲಿ 5 ಅಂಕದ 2 ಪ್ರಶ್ನೆಗಳಿರ್ತವೆ. ನಿಮಗೆ 4 ಪ್ರಶ್ನೆಗಳು ಕೊಟ್ಟಿರ್ತಾರೆ, ಚಾಯ್ಸಿಂಗ್ ಇರ್ತದೆ, ಅದು ನೋಡಿ ಬರೀಬೇಕು. ವೈವಿಧ್ಯತೆಯಲ್ಲಿ ಏಕತೆ, ಭಾರತದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಸಹ ಈ ಪ್ರಶ್ನೆ ಬರ್ತದೆ. ಇನ್ನು ಆರ್ಯರ ಸಾಮಾಜಿಕ ಸ್ಥಿತಿಯನ್ನು ವಿವರಿಸಿ ಅಂತ ಕೊಡ್ತಾರೆ. ಆರ್ಯರು ಸಾಮಾಜಿಕವಾಗಿ ಯಾವ ರೀತಿಯ ಒಂದು ಸ್ಥಿತಿಯನ್ನು ಒಳಗೊಂಡಿದ್ದರು, ಅವರಲ್ಲಿ ಯಾವ ರೀತಿ ಸಾಮಾಜಿಕ, ಮಹಿಳೆ, ಧರ್ಮ, ಆಚರಣೆಗಳು, ಉಡುಪುಗಳು, ತೊಡುಗೆಗಳು ಅವೆಲ್ಲವ್ರ ಬಗ್ಗೆ ಅಲ್ಲಿ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಚೋಳರ ಗ್ರಾಮಾಡಳಿತವನ್ನು ಕುರಿತು ಬರೆಯಿರಿ. ಫಿಕ್ಸ್ ಆಗಿ ಬರುವಂಥ ಒಂದು ಪ್ರಶ್ನೆ ಅಂತಂದರೆ ಅದು ಚೋಳರ ಗ್ರಾಮಾಡಳಿತ. ಇದು 5 ಅಂಕದಲ್ಲಿ ನಿಮ್ಮ ಫಿಕ್ಸು. ಇನ್ನು ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ. ಹೊಯ್ಸಳರು ಅಂತಂದಾಗ ಅವರ ಪ್ರಮುಖ ಸಾಧನೆಯೇ ಈ ಒಂದು ವಾಸ್ತುಶಿಲ್ಪ ಶೈಲಿ. ಅವರಿಗೆ ತಕ್ಕಂಥ ಒಂದು ಲಕ್ಷಣಗಳನ್ನು ನೀವು ಇಲ್ಲಿ ಬರೀಬೇಕಾಗ್ತದೆ. ಇನ್ನು ಭಾಗ ಡಿಗೆ ಬರ್ತೀನಿ ನಾನು. ಇಲ್ಲಿ ಅಶೋಕನ ಮತ್ತು ಗುಪ್ತರ ಈ 2 ಪ್ರಶ್ನೆಗಳು ಭಾಳ ಸರಿ ಕೇಳಿರ್ತಾನೆ. ಫಿಕ್ಸ್ ಆಗಿ ಆ್ಯನ್ಯುವಲ್ ಎಕ್ಸಾಮ್ ಬರುವಂಥದ್ದು. ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಯಾವ ರೀತಿ ಸೈನಿಕ ಸಾಧನೆಗಳು, ಆರ್ಥಿಕ ಸಾಧನೆಗಳನ್ನು ಮಾಡ್ದ ಅವುಗಳನ್ನು ಬರಿಬೇಕು. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲೇ ಸುವರ್ಣಯುಗ ಅಂತಂದು ಏಕೆ ಕರೆಯಲಾಯಿತು. ಈ ಪ್ರಶ್ನೆ ನಿಮಗೆ ಡೌಟೇ ಬೇಡ, ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಕಡ್ಡಾಯವಾಗಿ ಬರುವಂಥ ಸಾಧ್ಯತೆ ಇರ್ತದೆ. ಹಿಮ್ಮಡಿ ಪುಲಿಕೇಶಿಯ ಸಾಧನೆಗಳು, ಯಾವ ರೀತಿ ಈ ಒಂದು ಪಲ್ಲವರ ಜೋಡಣೆ ಆಗಲಿ ಅಥವಾ ಹರ್ಷವರ್ಧನ ಜೋಡಿ ಯಾವ ರೀತಿ ಹೋರಾಟಗಳನ್ನು ಮಾಡ್ದ ಅಥವಾ ತನ್ನ ಸೈನಿಕ ಸಾಧನೆಗಳಾಗಲಿ, ರಾಜ್ಯ ಆಡಳಿತ ಸಾಧನೆಗಳು ಅವುಗಳನ್ನು ಸಹ ನೀವು ಬರೀಬೇಕಾಗ್ತದೆ. ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತ ಪ್ರಯೋಗನ ವಿಮರ್ಶಾತ್ಮಕ ವಿವರಿಸಿ. ಹೌದು, 3 ಪ್ರಯೋಗನ ಮೊಹಮ್ಮದ್ ಬಿನ್ ತುಘಲಕ್ ಮಾಡ್ತಾನೆ. 1 ನಾಣ್ಯಗಳ ಚಲಾವಣೆ, 2 ವರ್ಗಾವಣೆ, ಇನ್ನೊಂದು ಏನಪ್ಪ ಅಂತಂದರೆ ಸೈನಿಕ ಸುಧಾರಣೆ. ಈ ರೀತಿಯಾದಂಥ 3 ಒಂದು ಏನಪ್ಪ ಅಂತಂದರೆ ಪರಿಣಾಮಕಾರಿ ಆಗೋದಿಲ್ಲ, ಆದರೂ ತರ್ತಾನೆ. ಇನ್ನು ಭಾಗ ಹೀಗೆ ನೋಡ್ತಾ ಹೋದಾಗ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮವಾಗಿ ಬರಿಬೇಕಾಗ್ತದೆ ನೀವು. ಮೊದಲನೇ ಪಾಣಿಪತ್ ಕದನ, ಹರಪ್ಪ ಶೋಧನೆ, ಕಳಿಂಗ ಯುದ್ಧ, ಮೊದಲ ಜೈನ್ ಸಭೆ ಅಂತಿದೆ. ಸೊ ನಿಮಗೆಲ್ಲ ಗೊತ್ತಿರಲಿ, ಪಾಣಿಪತ್ ಕದನ ಯಾವಾಗ ನಡೀತದೆ, ಹರಪ್ಪ ಶೋಧನೆ ಯಾವಾಗ ನಡೀತದೆ, ತದನಂತರ ಕಳಿಂಗ ಯುದ್ಧ ಯಾವಾಗ ಆಗ್ತದೆ, ಮೊದಲ ಜೈನ ಸಭೆ ಯಾವಾಗ ಆಗ್ತದೆ ಅಂಥೇಳಿ. ಸೊ ಈ ರೀತಿ ಎಲ್ಲ ಒಂದು ಏನಪ್ಪ ಅಂತಂದರೆ ಕಾಲಾನುಕ್ರಮ ಘಟನೆಗಳಲ್ಲಿ ಕೊಡ್ತಾರೆ. ಸೊ ನೀವು ಇದಕ್ಕೆ ತಕ್ಕಂತೆ ಉತ್ತರವನ್ನು ಬರೀಬೇಕಾಗ್ತದೆ. ನಿಮಗೆ ಒದಗಿಸಿರುವ ಭಾರತ ಭೂಪಟದಲ್ಲಿ ಕೆಳಗಿನ ಯಾವುದಾದ್ರೂ 5 ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಅವು ಒಂದಕ್ಕೂ 1 ವಾಕ್ಯ ಅಥವಾ 2 ವಾಕ್ಯದಲ್ಲಿ ಬರೀರಿ ಅಂತ ಕೇಳ್ತಾರೆ. ತಕ್ಷಶಿಲಾ ಏನಾಗಿತ್ತು, ಪಾಟಲಿಪುತ್ರ ಏನಾಗಿತ್ತು, ಬಾದಾಮಿ, ಕಂಚಿ, ಆಗ್ರಾ ಇವುಗಳ ಬಗ್ಗೆ ನಿಮ್ಮದೇ ಆದಂಥ ಒಂದು 2 ಲೈನ್ನಲ್ಲಿ ಉತ್ತರವನ್ನು ಬರೆದ್ರೆ 5 ಅಂಕ ಪ್ಲಸ್ ನಕ್ಷೆ ಗುರುತಿಸೋಕ್ಕೆ 5 ಅಂಕ ಅಂತ ಹೇಳ್ತೀವಿ. ಇನ್ನು ಇದು ಮಿಡ್ ಟರ್ಮಿಗೆ ಸಂಬಂಧಪಟ್ಟಂಥ ಕೆಲವು ಇಂಪಾರ್ಟೆಂಟ್ ಕ್ವಶನ್ಗಳು ಇದರಲ್ಲಿ ಬರ್ತವೆ. ಸೊ ಅವುಗಳನ್ನು ಸಹ ನೋಡಿಕೊಂಡು ನಿಮ್ಮ ಪರೀಕ್ಷೆ ತಯಾರಿಯನ್ನು ಮಾಡಿಕೊಳ್ಳಿ. ಇನ್ನೇನು ಕೆಲವು ಸಮಯ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಇದೆ ಅಂತ ಹೇಳ್ತೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು.